ಅನ್ನುವಂತಹದ್ದು ಜಾತಿ ಅಲ್ಲ. ಯಾರು ಜ್ಞಾನವನ್ನ ಸಂಪಾದನೆ ಮಾಡಿ ತನ್ನ ಜ್ಞಾನವನ್ನ ಬೇರೆಯವರ ಜೊತೆ ಹಂಚಿಕೊಳ್ಳುತ್ತಾನೋ, ಜ್ಞಾನ ಪ್ರಸಾರವನ್ನ ಮಾಡ್ತಾನೋ, ಜ್ಞಾನ ಪ್ರಚಾರವನ್ನ ಮಾಡ್ತಾನೋ ಅವನು ಬ್ರಾಹ್ಮಣ. ಹುಟ್ಟಿನಿಂದ ಬರುವಂತಹದ್ದಲ್ಲ, ಹುಟ್ಟಿನಿಂದ ಬರುವಂತಹದ್ದಲ್ಲ. ಆದ್ರೆ ಇವತ್ತಿನ ಹೊಲಸು ಜಾತಿ ಪದ್ಧತಿ ಏನಿದೆ ಇದು ಹುಟ್ಟಿನಿಂದ ಬರುವಂತಹದ್ದು. ಇದನ್ನ ವೇದ ಹೇಳಿಲ್ಲ, ಇದು ಅವೈಜ್ಞಾನಿಕ ಸಮಾಜ ದ್ರೋಹ. ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡು ಇವತ್ತು ರಾಜಕೀಯದಿಂದ ಹಿಡಿದು ಅನೇಕ ಮಠಾಧಿಪತಿಗಳವರೆಗೆ ಇದನ್ನು ದುರ್ಲಾಭ ಮಾಡಿಕೊಳ್ತಾ ಇರತಕ್ಕಂಥದ್ದು ದೊಡ್ಡ ಸಮಾಜ ದ್ರೋಹ. ಇದಕ್ಕೆ ನಮ್ಮ ಧಿಕ್ಕಾರ ಬೇಕು. ಬಹಳ ಸ್ಪಷ್ಟವಾಗಿ ಹೇಳುತ್ತೇವೆ, ಎಲ್ಲರ ಹಿತಕ್ಕೋಸ್ಕರವಾಗಿ ಇರತಕ್ಕಂಥದ್ದಿದೆ, ಎಲ್ಲರ ಹಿತಕ್ಕೋಸ್ಕರವಾಗಿ. ಆ ಎಲ್ಲರ ಹಿತವನ್ನು ಜ್ಞಾನ ಪ್ರಚಾರ ಮತ್ತು ಪ್ರಸಾರದ ಮೂಲಕ ಯಾರು ಮಾಡ್ತಾನೆ ಅವನು ಬ್ರಾಹ್ಮಣ. ಸರ್, ಅವನ ಹೆಸರು ಗಫೂರ್ ಖಾನ್. ಆದ್ರೇನಂತೆ, ಅವ್ರ ಗಫೂರ್ ಖಾನ್ ಇರಬಹುದು, ಡಿಸೋಜಾ ಇರಬಹುದು, ಶಾಸ್ತ್ರಿ ಇರಬಹುದು, ಭಟ್ಟ ಇರಬಹುದು, ಅವರ ಹೆಸರು ನಮಗೆ ಮುಖ್ಯ ಅಲ್ಲ, ಏನು ಮಾಡುತ್ತಿದ್ದಾರೆ ಮುಖ್ಯ. ಮಾನವೀಯ ಜ್ಞಾನವನ್ನ ತಾವೂ ತಿಳಿದು 4 ಜನಕ್ಕೆ ತಿಳಿಸ್ತಾ ಇದ್ದಾರೆ ಅಂತಂದ್ರೆ ವೇದವನ್ನು ಕರೆಯೋದು ಬ್ರಾಹ್ಮಣ ಅಷ್ಟೇ. ನಿಮ್ಮ ಅಪ್ಪ ಯಾರೋ, ಅಮ್ಮ ಏನೋ, ಎಲ್ಲಿ ಹೊಡೆದೆ, ಕುಲ ಏನು ಗೊತ್ತಿರೋ ಏನು ಕೇಳೋದು. ನೀನು ಏನು ಮಾಡ್ತೀಯಾ ಅದ್ರ ಮೇಲೆ ಉಂಟು. ಜ್ಞಾನ ಪ್ರಸಾರ, ಜ್ಞಾನ ಪ್ರಚಾರ. ಎಲ್ಲಿ ಜ್ಞಾನ ಪ್ರಚಾರ ಪ್ರಸಾರ ಆಗುತ್ತೆ ಅಂತಹ ಸಮಾಜದಲ್ಲಿ ಸಮಸ್ಯೆಗಳು ಇರುವುದಿಲ್ಲ ಅಥವಾ ಅತ್ಯಂತ ಕಡಿಮೆ ಇರುತ್ತೆ. ಮುಂದಿನ ಮಾತು ಗಮನಿಸಿ, ಯಾವ ಸಮಾಜದಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆಯೋ ಆ ಸಮಾಜದಲ್ಲಿ ವೇದ ಹೇಳತಕ್ಕಂತಹ ಬ್ರಾಹ್ಮಣರು ಇಲ್ಲ ಅಂತ. ಬ್ರಾಹ್ಮಣನ ಬೋರ್ಡ್ ಹಾಕೊಂಡ್ರೆ ಪ್ರಯೋಜನ ಇಲ್ಲ, ಹುಟ್ಟಿನಿಂದ ಬ್ರಾಹ್ಮಣ ಅಂತ ಬೊಬ್ಬೆ ಹೊಡೆದ್ರೆ ಪ್ರಯೋಜನ ಇಲ್ಲ, ಬ್ರಾಹ್ಮಣ ಕರ್ತವ್ಯವನ್ನು ನಿರ್ವಹಿಸತಕ್ಕಂಥ ವ್ಯಕ್ತಿ ಇಲ್ಲ ಅಂತ. ಹಾಗಾಗಿ ಸಮಾಜದಲ್ಲಿ ಸಮಸ್ಯೆ. ಇನ್ನೊಂದು ಕೊನೆಯ ಮಾತು, ಇದೇ ಜ್ಞಾನ ಪ್ರಸಾರವನ್ನ ತನ್ನ ಇಡೀ ಜೀವನದ ಗುರಿಯನ್ನಾಗಿ ಮಾಡಿಕೊಂಡು ತನ್ನ ಜೀವನದ ಪ್ರತಿ ಕ್ಷಣವಲ್ಲೂ ಜ್ಞಾನವನ್ನ ಪ್ರಸಾರ ಮಾಡ್ತಾ ಅಲಿಯುವ ವ್ಯಕ್ತಿಗೆ, ಮಠ ಮಾನ್ಯತೆಗಳಿಗೆ ಗಂಟು ಹಾಕೊಂಡು ಗೂಟ ಹಾಕೊಂಡು ಕೂತಿರೋದಲ್ಲ, ಅಲಿಯುವಂತಹ ವ್ಯಕ್ತಿಗೆ ವೇದ ಹೇಳೋದು ಪರಿವ್ರಾಜಕ ಅಂತ. ಇವತ್ತಿನ ಕಾಲದ ಸನ್ಯಾಸ ಅಂತ. ಸನ್ಯಾಸ ಇರ್ತಕ್ಕಂಥದ್ದು ಕಾವಿ ಬಣ್ಣದಲ್ಲ, ಸನ್ಯಾಸ ಇರ್ತಕ್ಕಂತಹದ್ದು ಮಠಗಳಲ್ಲ. ಸನ್ಯಾಸ ಇರುವಂತಹದ್ದು ನಿರ್ಭಯವಾಗಿ ಜ್ಞಾನವನ್ನ ಎಲ್ಲ ಕಡೆಗೂ ಹಂಚುವಂತಹ ಮತ್ತು ದುಷ್ಟರನ್ನು ಪರಿವರ್ತನೆ ಮಾಡತಕ್ಕಂಥ ಕೆಲಸ ಯಾರು ಮಾಡ್ತಾರೆ ಅದು ಪರಿವ್ರಾಜಕ, ಅದು ಸನ್ಯಾಸ. ಯಾಕೆಂದ್ರೆ ಯೋಚನೆ ಮಾಡಿ, ಗೃಹಸ್ಥರು ಈ ಕೆಲಸ ಮಾಡೋದಕ್ಕಾಗುದಿಲ್ಲ. ಒಬ್ಬ ದುಷ್ಟನಿಗೆ ನಾವು ಬುದ್ಧಿ ಹೇಳಿದಾಗ ಅವನು ಹೇಳ್ತಾನೆ, ಏನಪ್ಪ ಮೈ ಚೆನ್ನಾಗಿದೆಯಾ ನಿನಗೆ, ಕೈಕಾಲು ಮುರಿತೀನಿ. ದುಷ್ಟ ಅವನು ಹೇಳುತ್ತಾ. ಆ ರೀತಿ ಹೇಳಿದ ತಕ್ಷಣ ಗೃಹಸ್ಥರು ನಮ್ಗೇನಾಗುತ್ತೆ, ಹೆಂಡತಿ ಮಕ್ಕಳು ಜ್ಞಾಪಕ ಬರ್ತಾರೆ, ನಿನ್ ಪಾಡಿ ಏನಾದರೂ ಮಾಡ್ಕೊಂಡು ಬಂದ್ಬಿಡ್ತೇವೆ. ದುಷ್ಟನ ಪರಿವರ್ತನೆಗೆ ಎಲ್ಲವನ್ನೂ ಬಿಟ್ಟವನು, ಮೋಹ ಭಾಷೆಗಳನ್ನ ಬಿಟ್ಟವನು, ಸಂಸಾರವನ್ನ ಬಿಟ್ಟವನು, ಸಾಯಲು ಹೆದರದೇ ಇರತಕ್ಕಂಥ ಯಾವ ಒಬ್ಬ ವ್ಯಕ್ತಿ ಇದ್ದಾನೆ ಅವನು ಮಾತ್ರ ದುಷ್ಟರನ್ನು ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ. ಅದ್ಯಾರು? ಸನ್ಯಾಸಿ. ಕಾವ್ಯ. ಯಾವ ಸಮಾಜದಲ್ಲಿ ದುಷ್ಟರಿದ್ದಾರೆ ಆ ಸಮಾಜದಲ್ಲಿ ನಿಜವಾದಂತಹ ಪರಿವ್ರಾಜಕರು ಸನ್ಯಾಸಿಗಳು ಇಲ್ಲ. ಕಾವಿ ಹಾಕ್ತವರು ಇರಬಹುದು, ಅವರಲ್ಲ. ಬಹಳ ತೀಕ್ಷ್ಣವಾಗಿದೆ ವಿಚಾರ, ಆಲೋಚನೆ ಮಾಡಿ. ಯಾವ ಸಮಾಜದಲ್ಲಿ ನಿಜವಾದಂತಹ ಪರಿವ್ರಾಜಕರು ಸನ್ಯಾಸಿಗಳು ಇರುತ್ತಾರೆ ಆ ಸಮಾಜದಲ್ಲಿ ದುಷ್ಟರು ಬದುಕೋದಕ್ಕೆ ಅವಕಾಶ ಇಲ್ಲ. ಅವರು ಸಜ್ಜನರಿಗೆ ಪರಿವರ್ತನೆ ಆಗಲೇಬೇಕು. ವಿಧಿಲ್ಲ, ಎದುರು ಬಿಡಲ್ಲ. ಆದರೆ ಇವತ್ತು ನಮ್ಮ ದುಸ್ಥಿತಿ ಏನಾಗಿದೆ, ಬ್ರಾಹ್ಮಣರು ಅಂತ ಅನ್ನಿಸ್ಕೊಂಡವರು ಬ್ರಾಹ್ಮಣ ಕರ್ತವ್ಯ ಮಾಡ್ತಾ ಇಲ್ಲ, ಕೇವಲ ಹೆಸರಿಗೆ ಮಾತ್ರ ಬ್ರಾಹ್ಮಣರಾಗಿ. ಯಾರು ಕಾವ್ಯ ಹಾಕಿ ತಮ್ಮನ್ನ ತಾವು ಸನ್ಯಾಸಿಗಳು, ತಮ್ಮನ್ನ ತಾವು ಪರಿವ್ರಾಜಕರು ಅಂತ ಕರ್ಕೋತಾರೆ, ಅವರು ಈ ಕಾಲಕ್ಕೆ 10,000 ಆ ಕಾಲಕ್ಕೆ 10,000 ಕೊಟ್ರೆ ಪಾತ್ ಪೂಜೆಗೆ ಎಲ್ಲಿಗೆ ಬೇಕಾದ್ರೂ ಬರ್ತಾರೆ. ಯಾವತ್ತಿನವರೆಗೂ ಈ ಪರಿಸ್ಥಿತಿ ಸುಧಾರಿಸೋದಿಲ್ಲ ಆವತ್ತಿನವರೆಗೂ ನಾವು ನೀವು ನೆಮ್ಮದಿಯಾಗಿ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ವೇದ ಹೇಳ್ತಿರ್ತಕ್ಕಂಥ ಮಾತಿದೆ, ಇಲ್ಲಿ ಯಾವುದೇ ಜಾತಿ ಮತದ ಪ್ರಶ್ನೆ ಇಲ್ಲ. ಇಲ್ಲಿ ಇರತಕ್ಕಂಥದ್ದು ಕೇವಲ ಸತ್ಯದ ಪ್ರಶ್ನೆ. ಇಲ್ಲಿ ಇರತಕ್ಕಂಥದ್ದು ಕೇವಲ ಸಮಾಜದಲ್ಲಿರುವ ಸಕಲ ಜೀವರಾಶಿಗಳ ಹಿತದ ಪ್ರಶ್ನೆ.